ಹೇ ವಾಟ್ಸ್ಆಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ರಿಯಾಕ್ಷನ್ ವಿಡಿಯೋ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಖತ್ತಾಗಿದ್ದೀರಾ ಅನ್ಕೋತೀನಿ. ಸೊ ಗೈಸ್, ಇವತ್ತಿನ ರಿಯಾಕ್ಷನ್ ವಿಡಿಯೋ ಬಂದ್ಬಿಟ್ಟು ಒಂದು ಮೂವಿ ಟ್ರೈಲರ್ನ ನಾನು ರಿಯಾಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಅಖಂಡ 2 ಅಂತ ಒಂದು ಮೂವಿ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಇದು ರಿಲೀಸ್ ಆಗಿಬಿಟ್ಟು ಒಂದು 2 ಡೇಸ್ ಆಯಿತು. ಸೊ ಇದು ಬಂದ್ಬಿಟ್ಟು ಒಂದು ತೆಲುಗು ಮೂವಿ ಆ್ಯಂಡ್ ಕನ್ನಡದಲ್ಲೂ ಡಬ್ಬಿಂಗ್ ಇದೆ. ಸೊ ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಅದನ್ನ ನಾನು ಇವತ್ತು ರಿಯಾಕ್ಷನ್ ಮಾಡೋಂತ ಬಂದಿದ್ದೀನಿ. ಆ್ಯಂಡ್ ಇದಕ್ಕೆ ಹೀರೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ನಮ್ಮ ಬಾಲಕೃಷ್ಣ ಸರ್ ಅವ್ರ ಕಡೆಯಿಂದ, ಆ್ಯಂಡ್ ಡೈರೆಕ್ಷನ್ ಬಂದ್ಬಿಟ್ಟು ಭೂಪತಿ ಶ್ರೀನು ಅಂತ. ಆ್ಯಂಡ್ ಗೈಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ಸೊ ಈ ಚಾನಲಲ್ಲಿ ಕನ್ನಡ ಜನಪದ ಸಾಂಗ್ ರಿಯಾಕ್ಷನ್, ಕನ್ನಡ ಮೂವಿ ಸಾಂಗ್ ರಿಯಾಕ್ಷನ್, ಮೂವಿ ಟ್ರೈಲರ್ಸು ಆ್ಯಂಡ್ ಸೊ ಕನ್ನಡ ಮೂವಿ ಸಾಂಗ್ಸು ಇದನ್ನೆಲ್ಲ ರಿಯಾಕ್ಷನ್ ಮಾಡಿಸ್ತಾ ಇರ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ ಗೈಸ್. ಸೊ ವಿಡಿಯೋ ಲೇಟ್ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ. ಸೊ ಯಾರಾದ್ರೂ ಹೆಡ್ಫೋನ್ ಹಾಕೊಂಡಿಲ್ಲ ಹೆಡ್ಫೋನ್ ಹಾಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಆಗದೇನೆ ಜಾಸ್ತಿ ಜನ ನೋಡ್ತಾ ಇದ್ದೀರಾ. ಸೊ ಗೈಸ್, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದು ಪ್ರೋತ್ಸಾಹ ಸಿಗುತ್ತೆ, ಅಂದರೆ ಒಂದು ರಿಯಾಕ್ಷನ್ ಮಾಡೋಕ್ಕೆ ಅಂತ. ಆ್ಯಂಡ್ ಸೆಕೆಂಡ್, ಆ್ಯಂಡ್ ನಿಮಗೆ ಯಾವ ಟೈಮಲ್ಲಿ ಆ್ಯಕ್ಟಿವ್ ಇರ್ತೀರಾ ಅಂತ ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅಂದರೆ ನಾನು ಆ ಟೈಮ್ಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸು. ಸೊ ಓಕೆ ಗೈಸ್, ಸೊ ವಿಡಿಯೋ ಲೇಟ್ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ಕಷ್ಟ ಬಂದ್ರೆ ದೇವ್ರು ಬರ್ತಾನೆ ಅಂತ ನಂಬಿರೋ ಜನಕ್ಕೆ ಕಷ್ಟ ಬಂದ್ರು ದೇವ್ರು ಬರಲ್ಲ ಅಂತ ನಂಬಿಸ್ಬೇಕು. ಹಾಗೆ ಅವರು ನಂಬಿದ ದಿನ ಭಾರತ ದೇಶ ಛಿದ್ರವಾಗೋಗುತ್ತೆ. ಸೊ ಗೈಸ್, ಏನಪ್ಪ ಅಂದರೆ ಭಾರತ ದೇಶನ ಛಿದ್ರ ಮಾಡ ಅಂದರೆ ಬ್ರಿಟಿಷರ್ ಪ್ಲ್ಯಾನು, ಅಂದರೆ ಭಾರತ ದೇಶನ ನಾಶ ಮಾಡ್ಬೇಕಂತ. ಸೊ ಯಾರು ಬಂದ್ರೂ ಭಾರತ ದೇಶ ನಾಶ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಸೊ ಮುಂದೆನೂ ಕೂಡ ಮಾಡೋಕ್ಕಾಗಲ್ಲ. ಒಂದು ವೇಳೆ ಮಾಡ್ತೀನಿ ಅಂದ್ಕೊಂಡ್ರೆ ಅವ್ರದ್ದು ಒಂದು ಮೂಢನಂಬಿಕೆನೆ ಅಂತ ಹೇಳ್ಬೋದು. ಲೆಟ್ಸ್ ಗೋ. ಯಾವ ಕೈಲೂ ಆಗಲ್ಲ ಗೈಸ್. ದೇಶ ಪೂರ್ತಿ 40 ದಿನ ಆಚರಣೆ ಮಾಡೋ ಸಂಭ್ರಮ. ಮಹಾಕುಂಭಮೇಳ ನಾಶ ಮಾಡ್ಬೇಕಂತ ಪ್ಲಾನ್, ಕಾನ್ಸೆಪ್ಟ್. 8 ತಲೆಗಳು ಉರುಳಬೇಕು, ರಕ್ತ ಹರಿಯಬೇಕು. ನನ್ನ ಜೀವ ಬಿಟ್ಟ ಮೇಲಾದ್ರೂ ಅವನು ಬಂದು ಕೊಳ್ಳಿ ಇಟ್ರೇನೆ ಈ ದೇಹ ಸುಟ್ಟು ಬೂದಿ ಆಗೋದು. ಅಜ್ಜಿ ಅಹಂಕಾಳಿ ಕರಾಳ ಲಾಂಛನ. ಈ ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋದ್ರೂ ನಿಮಗೆ ಕಾಣಿಸೋದು ಒಂದು ಮತ. ಈ ದೇಶದಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಕಾಣಿಸೋದು ಒಂದು ಧರ್ಮ, ಸನಾತನ ಹಿಂದೂ ಧರ್ಮ. ಸೊ ಗೈಸ್, ಇಲ್ಲಿ ಏನಂದ್ರೆ, ಸೊ ಬಾಲಕೃಷ್ಣ ಅವರು 2 ಪಾರ್ಟಲ್ಲಿ ಅನಿಸ್ತಿದೆ. ಒಂದು ಅಗೋರಿ ಪಾರ್ಟದಲ್ಲಿ, ಆ್ಯಂಡ್ ಇವರು ಅಲ್ಲಿ ಸೊ ಅಂದರೆ ಹಾಸ್ಪಿಟಲಲ್ಲಿ ಕೂತ್ಕೊಂಡಿದ್ರಲ್ಲ, ಸೊ ಅಂದರೆ ಬ್ಲ್ಯಾಕ್ ಶರ್ಟ್ ಹಾಕೊಂಡು. ಆ್ಯಂಡ್ ಇವ್ರ ಮಗ ಇಲ್ಲಾಂದರೆ ಮೊಮ್ಮಗ ಇರ್ಬೋದು, ಅಂದರೆ ಸೊ 2 ಕ್ಯಾರೆಕ್ಟ್ರಲ್ಲಿ ಬರ್ತಿರ್ಬೇಕು ಈ ಮೂವಿ. ಅಂದರೆ ಸೊ ನನ್ನ ಥಿಂಕಿಂಗು, ಅಂದರೆ 2 ಗೊತ್ತಿಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಅಪ್ಡೇಟ್ ಇಲ್ಲ ನನಗೆ. ಸೊ ಅಂದರೆ ನಾನು ಇವಾಗ ಟ್ರೈಲರ್ ನೋಡಿಬಿಟ್ಟು ಹೇಳ್ತಿರೋದು. ಆ್ಯಂಡ್ ಇವರು ಅಗೋರಿ ಅಂದರೆ ಇವಾಗ ಅಗೋರಿ ಆಗಿಬಿಟ್ಟು ಹೋಗಿದ್ದಾರೆ, ಅಂದರೆ ಮನೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಅಂದರೆ ಇವ್ರ ಅಮ್ಮ ಆಗಲಿ ವೈಫ್ ಆಗಲಿ ಸೊ ಏನೋ ಅಲ್ಲಿ ಹಾಸ್ಪಿಟಲ್ ಅವರಲ್ಲ, ಸೊ ಅವರು ಬರೋವರೆಗೂ ನಾನು ಜೀವ ಬಿಡಲ್ಲ ಅಂತಿರೋದು ನೆಕ್ಸ್ಟ್ ಲೆವೆಲು. ಆ್ಯಂಡ್ ಅದು ಏನಂದರೆ ಸೊ 2 ಪಾರ್ಟಲ್ಲಿ ಇದೆ ಅನಿಸ್ತಿದೆ ನನಗೆ. ಟ್ರೈಲರ್ ಮಾತ್ರ ಅಲ್ಟಿಮೇಟು ಗುರು, ಸಖತ್ತಾಗಿದೆ, ಫೈರ್. ಆ್ಯಂಡ್ ಇದು ಒಂದು ಮೂವಿ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದಕ್ಕಿಂತ ಸೊ ಎಷ್ಟು ಜನಕ್ಕೆ ಉರಿಯುತ್ತೆ ಅನ್ನೋದೇ ಮೂವಿ ಕಾನ್ಸೆಪ್ಟ್. ಸಖತ್ತಾಗಿದೆ ಗುರು. ಸೊ ಅಂದರೆ ಒಂದು ಭಾರತ ದೇಶದ ಒಂದು ಹಿರಿಮೆ ಈ ಮೂವಿ ತಿಳಿಯುತ್ತೆ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಸನಾತನ ಹಿಂದೂ ಧರ್ಮ, ಅಂದರೆ ಭಾರತ ದೇಶ ಅಂದ್ರೆ ಒಂದೇ, ಸನಾತನ ಹಿಂದೂ ಧರ್ಮ ಅಂದ್ರೂ ಒಂದೇ. ಸೊ ಲೆಟ್ಸ್ ಗೋ ಗೈಸ್. ತಂಟೆಗೆ ಬಂದ್ರೆ ನೀವು ಶಿಕ್ಷಿಸ್ತೀರಾ. ಡೈಲಾಗ್ ಎಲ್ಲಿ ನೋಡಿದ್ರು ನಿಮಗೆ ಕಾಣಿಸೋದು ಒಂದು ಧರ್ಮ, ಸನಾತನ ಹಿಂದೂ ಧರ್ಮ. ದೇಶ ತಂಟೆಗೆ ಬಂದ್ರೆ ನೀವು ಶಿಕ್ಷಿಸ್ತೀರಾ, ದೈವ ತಂಟೆಗೆ ಬಂದ್ರೆ ನಾವು ಕತ್ತರಿಸ್ತೀವಿ. ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್. How dare you disturb my God's order?
ದೇಶದ ರೂಪ ಮಾತ್ರ ನೋಡಿರ್ತೀಯ, ಆದ್ರೆ ನಮ್ಮ ದೇಶದ ವಿಶ್ವರೂಪವನ್ನ ನೋಡಿರಲ್ಲ. ನಾ ಒಂದು ಸಲ ನಿಂತು ಶಬ್ದ ಮಾಡಿದ್ರೆ ಈ ಪ್ರಪಂಚವೇ ನಿಶ್ಶಬ್ದ. ಜೈ ಶ್ರೀರಾಮ್ ಬಾಯ್. ಸೊ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಬ್ರೋ, ಖರಾಬಾಗಿದೆ ಸೊ ಟ್ರೈಲರ್ ಮಾತ್ರ. ಆ್ಯಂಡ್ ಇದರಲ್ಲಿ 2 ಕ್ಯಾರೆಕ್ಟರ್ 3 ಕ್ಯಾರೆಕ್ಟರ್ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಸೊ ಸೆಂಟ್ರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಅಂತ, ಆ್ಯಂಡ್ ಹೌ ಡೇರ್ ಯು ಮೈ ಗ್ರ್ಯಾಂಡ್ ಫಾದರ್ ಅಂತ ಮತ್ತೆ ಬರ್ತಾರೆ. ಆ್ಯಂಡ್ ಸೊ ಅಗೋರಿ ಕ್ಯಾರೆಕ್ಟರ್ ಅಲ್ಲಿ ಇರೋರು ತಾತನೂ ಆಗಿರ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಗುರು, ಇದೇ ಡಿಸೆಂಬರ್ 5ಗೆ ರಿಲೀಸ್ ಆಗ್ತಿದೆ ಮೂವಿ. ಆ್ಯಂಡ್ ಸೊ ಇದೊಂದು ಭಾಷೆದ ಮೇಲೆ ನೋಡ್ಬೇಕು ಹೋಗ್ಬೇಡಿ. ಸೊ ಒಂದು ಭಾರತ ದೇಶದ ಸಂಸ್ಕೃತಿ ಆ್ಯಂಡ್ ಸನಾತನ ಧರ್ಮದ, ಹಿಂದೂ ಧರ್ಮದ ಒಂದು, ಅಂದ್ರೆ ಇವಾಗ ಅಖಂಡ ಮೂವಿ ಹೇಗಿತ್ತು ಆ ಥರ. ಸೊ ಅಖಂಡ 2 ಅಂದರೆ ಅದೇ ಥರ ಸನಾತನದ ಬಗ್ಗೆನೇ. ಆ್ಯಂಡ್ ಪ್ರತಿಮೆ ಎತ್ತಿ ಹಿಡಿತಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸೊ ಮೂವಿ ಡಿಸೆಂಬರ್ 5ಗಿದೆ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಆ್ಯಂಡ್ ಡಿಸೆಂಬರ್ 15ಗೆ ನಮ್ಮ ಡೆವಿಲ್ ಮೂವಿನೂ ರಿಲೀಸ್ ಇದೆ, ಡಿ ಬಾಸ್ ಮೂವಿನ. ಸೊ ಅದನ್ನು ಹೋಗಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಸೊ ಥಿಯೇಟ್ರ್ ಪ್ರಿಂಟು ಅದು ಇದು ಕಾಯ್ಕೊಂಡು ಕುತ್ಕೊಬೇಡಿ, ಅಲ್ಲಿ ಲಿಂಕ್ ಸಿಗುತ್ತಂತೆ. ಸೊ ಕನ್ನಡ ಮೂವಿನ ಬೆಳೆಸಿ, ಆ್ಯಂಡ್ ಕನ್ನಡದಲ್ಲಿ ಡಬ್ಬಿಂಗ್ ಆಗಿರೋ ಮೂವಿಗಳು ಬೆಳೆಸಿ, ಅದು ನಮ್ಮ ಕನ್ನಡಿಗರ ಕರ್ತವೆ. ಓಕೆ ಗೈಸ್, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಗೈಸ್.